ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಏನಿತ್ತು ನಿಫ್ಟಿಲಿ, ಇವತ್ತೊಂದು ಸ್ವಲ್ಪ ನಮಗೆ ಬೈ ನೋಡೋದು ಸಿಕ್ಕಿದೆ, ಒಂದು ಅಪ್ ಮೂವ್ಮೆಂಟ್ ನಮಗೆ ನಿಫ್ಟಿ ನೋಡೋದು ಸಿಕ್ಕಿದೆ. ಸೊ ಇವತ್ತು ನಾವು ನಿಫ್ಟಿಯ ಒಂದು ಸೆಕ್ಟರ್ ಮೂವ್ಮೆಂಟ್ ಆಗಿರೋದು ನೋಡೋದಾದ್ರೆ ಅದು ನಿಫ್ಟಿ ಆಟೋ 1.5% ಒಂದು ಮೂವ್ಮೆಂಟ್ ನೋಡೋದು ಸಿಕ್ಕಿದೆ. ಹಾಗೆಯೇ ನಿಫ್ಟಿ ಫಾರ್ಮಾ ಏನಿದೆ 1.1% ಮೂವ್ಮೆಂಟ್ ಸಿಕ್ಕಿದೆ. ಹಾಗೆ ನಿಫ್ಟಿ ಹೆಲ್ತ್ ಕೇರ್ ಏನಿದೆ 1.2% ಒಂದು ಸೆಕ್ಟರ್ ವೈಸು ಒಂದು ಮೂವ್ಮೆಂಟ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ಗೆ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಫ್ಟಿ ಇವತ್ತು ನಾವು ನೋಡೋದಾದ್ರೆ ಏನಿಲ್ಲ ಅಂದರೂ 113 ಪಾಯಿಂಟ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿರೋಂಥದ್ದು. ಸೊ 25,125 ಕ್ಲೋಸ್ ಆಗಿದೆ. ಸೊ ನಾವು ಒಂದ್ಸಲ ಚಾರ್ಟಲ್ಲಿ ಅದು ಏನಂತ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನಾವು ನಿಫ್ಟಿ ಟಾಪ್ ಲೂಸರ್ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಫ್ಟಿ ಒಂದು ಟಾಪ್ ಗೆನರು. ಸೊ ನಾನು ಹೇಳಿದೆ ನಿಫ್ಟಿ ಆಟೋ 1.5% ಮೂವ್ಮೆಂಟ್ ಆಗಿದೆ ಅಂತ. ಸೊ ಹಾಗಾಗಿ ಹೀರೋ ಮೋಟೋಕಾರ್ಪ್ ಮತ್ತು ಬಜಾಜ್ ಆಟೋ ಏನಿದೆ ಇಲ್ಲಿ 5% ಒಂದು 3% ಒಂದು ಮೂವ್ಮೆಂಟ್ ನಮಗೆ ನೋಡೋದು ಸಿಕ್ಕಿದೆ. ಹಾಗೆ ಸನ್ ಫಾರ್ಮಾ, ಶ್ರೀರಾಮ್ ಫಿನಾನ್ಸು, ಅಪೋಲೋ ಹಾಸ್ಪಿಟಲು. ಸೊ ಅಲ್ಲಿ ಫಾರ್ಮಾ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಈ ಸನ್ ಫಾರ್ಮಾ ಮತ್ತು ಅಪೋಲೋ ಹಾಸ್ಪಿಟಲ್ ಒಂದು ನಮಗೆ 1.8 2.76% ಮೂವ್ಮೆಂಟ್ ಸಿಕ್ಕಿದೆ. ಹಾಗೆ ಶ್ರೀರಾಮ್ ಫಿನಾನ್ಸು 2% ಒಂದು ಅಪ್ ಮೂವ್ಮೆಂಟ್ ನಮ್ಗೆ ಸಿಕ್ಕಿದೆ. ಸೊ ನೋಡ್ತಾ ಇರ್ಬೋದು, ನಿಫ್ಟಿ ಒಂದು ಟಾಪ್ ಲೂಸರ್ಸ್ ನಾವು ನೋಡೋದಾದ್ರೆ HCL ಟೆಕ್ ಏನಿದೆ ಅದೊಂದು 3.26% ಒಂದು ನಮಗೆ ನೆಗೆಟಿವ್ ನೋಡೋದು ಸಿಕ್ಕಿದೆ. ಇನ್ನು ರಿಮೈನಿಂಗ್ SBI ಲೈಫ್, ಇಟರ್ನಲ್, HDFC ಲೈಫ್, ಕೋಟಕ್ ಬ್ಯಾಂಕ್ ಸೊ 1.5% ಒಂದು ನಮಗೆ ನೆಗೆಟಿವ್ ನೋಡೋದು ಸಿಕ್ಕಿದೆ. ಸೊ ಈಗ ನಾವು ನಿಫ್ಟಿಯ ಚಾರ್ಟಿಗೆ ಹೋಗೋಣ. ಸೊ ನಿನ್ನೆ ನಾವು ಚಾರ್ಟಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಇವತ್ತು ಏನಾಯಿತು ಒಂದ್ಸಲ ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಹಾಕೊಂಡಿರೋಂಥದ್ದು ನಿಫ್ಟಿ ಚಾರ್ಟ್ ಏನಿದೆ ಅದು 15 ನಿಮಿಷದ ಚಾರ್ಟು. ಸೊ ನಾವು ನಿನ್ನೆ ಅನಾಲಿಸಿಸ್ನ ನಾವು ಮಾಡಿದ್ವಿ. 25,000 ಕೆಳಗೆ ಬರೋವಂಥದ್ದು ಚಾನ್ಸಸ್ ತುಂಬ ಕಡಿಮೆ ಅಂತ ನನಗೆ ಅನಿಸ್ತದೆ ಅಂತ ನಾನು ಹೇಳಿದ್ದೆ. ಒಂದ್ಸಲ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ನಿಮಗೆ ಇನ್ನೂ ಇದು ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ 25,000 ಕೆಳಗಡೆ ಬರೋದು ಚಾನ್ಸ್ ಕಡಿಮೆ. ಇನ್ ಕೇಸ್ ಏನಾದರೂ ಬಂದಿರೋದು 24,900 ಒಂದು ಒಳ್ಳೆ ಸಪೋರ್ಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಹಾಗೆಯೇ ನಾವು ರೆಸಿಸ್ಟೆನ್ಸ್ ನೋಡೋದಾದರೆ ಈ ಒಂದು ಪಾಯಿಂಟಲ್ಲಿ ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಹಾಲ್ಟ್ ಆಗಿಬಿಟ್ಟು ಒಂದು ಬ್ರೇಕ್ಔಟ್ ಕೊಟ್ಟಾಗ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಏನಾದರೂ ಇಮಿಡಿಯೇಟ್ ಆಗಿ ಅಂದರೆ ಈ ಒಂದು ಹೈನ ಬ್ರೇಕ್ ಆದರೆ ಈಸಿಯಾಗಿ ಇಲ್ಲಿ ಹೋಗ್ಬೋದು ಅಂತ. ಸೊ ಅಂದರೆ ಈ ಒಂದು ಲೆವೆಲ್ ನಾನು ಅಂದ್ಕೊಂಡಿರುವಂತಹ ಲೆವೆಲ್ ಏನಿತ್ತು ಅಂತಂದರೆ 25,270 ಹಾಗೆ 25,250 ರೇಂಜ್ ಏನಿದೆ ಇದೊಂದು ಝೋನ್ ಆಗುತ್ತೆ. ಸೊ ಈ ಝೋನಲ್ಲಿ ಇದೇನಾದರೂ ಮೇಲೆ ಹೋಯಿತು ಅಂತಂದರೆ ಪ್ರೊಬಾಬಿಲಿಟಿ ನಮಗೆ ಮೇಲೆ ಹೋಗ್ಬೋದು ಅಂತ ಹೇಳಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಒನ್ಸ್ ಈ ಝೋನ್ ಬ್ರೇಕ್ ಆದಮೇಲೆ ಒಂದು ರೀಟೆಸ್ಟ್ ಆಗಿ ಮತ್ತೆ ಈ ಝೋನ್ ಮೇಲೆ ಕ್ಲೋಸ್ ಮಾಡಿದೆ. ಸೊ ನಾವು ನಿನ್ನೆ ಏನು ಅಂದ್ಕೊಂಡ್ವಿ, ಸೊ ಅದೇ ಥರನೇ ಇವತ್ತೊಂದು ಮೂಮೆಂಟ್ ನಮಗೆ ನೋಡೋದು ಸಿಕ್ಕಿದೆ. ಸೊ ಇಲ್ಲಿಂದ ನಾನೊಂದು ಎಕ್ಸ್ಪೆಕ್ಟೇಷನ್ನು ಇಲ್ಲಿಂದ ನಾನು ಅಪ್ಸೈಡ್ಗೆ ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ 25,000 ಸೊ ನೆಗೆಟಿವ್ ಸೈಡ್ ಬರುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆನೇ. ಸೊ ಮೇಲ್ಗಡೆ ನಾವು ನೋಡಬೇಕು. ಹಾಗೆಯೇ ಈ ಒಂದು ಝೋನ್ ಏನಿದೆ 25,200 ಈ ಒಂದು ಝೋನಲ್ಲಿ ನಮ್ಗೆ ಕಾಣ್ತಾ ಇದೆ. ಇಲ್ಲಿಂದ ಒಂದು ಒಳ್ಳೆ ಸಪೋರ್ಟ್ ಥರ ನಮ್ಗೆ ಕಾಣ್ತಾ ಇದೆ. ಸೊ ಹಾಗಾಗಿ 25,150ರಿಂದ ಈ ಒಂದು ಝೋನಲ್ಲಿ ಪ್ರೈಸು ಸ್ವಲ್ಪ ಕಷ್ಟ, ಇದನ್ನು ಬ್ರೇಕಾಗಿ ಕೆಳಗೆ ಬರೋವಂಥದ್ದು. ಸೊ ನಾಳೆ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಲ್ಲಿಂದ ಮೇಲೆ ಹೋಗಬೇಕು ಅಂತ. ಸೊ ನಾವು ಇನ್ನು ಮೇಲೆ ನೋಡೋದಾದರೆ ಏನು ಮೇಲ್ಗಡೆ ನಮಗೇನು ಹೈ ಏನು ಕಾಣ್ತದೆ 25,320. ಸೊ ಈ ಲೆವೆಲ್ಗಳು ಏನಾಗಿದೆ, ಸೊ ಈ ಲೆವೆಲಿಗೆ ನಾವು ಮುಂದೆ ಅಪ್ಸೆಟ್ ಟಾರ್ಗೆಟ್ಸಿಗೆ ನಾವು ನೋಡ್ಬೋದು. ಬಟ್ ನಾನು ಅಂದ್ಕೊಳ್ತಾ ಇರೋದು ಇಲ್ಲಿಂದ ಮೇಲೆ ಹೋಗಬೇಕು. ಸೊ ಕೆಳಗೆ ಬಂತು ಅಂತಂದರೆ ಇನ್ ಕೇಸು ಸೊ ಮತ್ತೆ ನಮಗೆ 25,000 ಒಂದು ಒಳ್ಳೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ. ಬಟ್ ಅಲ್ಲಿಗೆ ಬರುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಇನ್ ಕೇಸ್ ಏನಾದರೂ ಬಂತು ಅಂದ್ರೂ ಅದು 25,080 ಈ ಒಂದು ಝೋನ್ ಏನಿದೆ ಈ ಒಂದು ಪಾಯಿಂಟಲ್ಲಿ 25,080ರಲ್ಲಿ ಹಾಲ್ಟ್ ಆಗ್ಬೋದು. ಇದು ಇಂಟ್ರಾಡೇಗೆ. ಸೊ ಅವತ್ತೇನಾದರೂ ಬಂದು ಇಲ್ಲಿಂದ ಮತ್ತೆ ಬೌನ್ಸ್ ಆಗ್ಬೋದು. ಇನ್ನು ಇದನ್ನು ಬ್ರೇಕ್ ಆಯಿತು ನಾಳೆಗೆ ಅಂತಂದರೆ ಅದು 25,000. ಸೊ ನಾನು ನೋಡ್ತಾ ಇರೋದು ಅಪ್ಸೈಡಿಗೆ. ಸೊ ನಾನು ಅಂದ್ಕೊಳ್ತಾ ಇರೋದು ಇಲ್ಲಿಂದ ಮೇಲೆ ಹೋದರೆ 25,320 ಈ ಒಂದು ಲೆವೆಲ್ವರೆಗೂ ನಾನು ನೋಡ್ತಾ ಇದ್ದೀನಿ. ಸೊ ನೋಡೋಣ, ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯಿತು ಅಂತಂದರೆ ನೋಡಿಕೊಂಡು ನಾವು ಪ್ರೈಸ್ ಆಕ್ಷನ್ ನೋಡಿಕೊಂಡು ಅಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ಪೇ ಆಯಿತು ಅಂತಂದರೆ ಈ ಒಂದು ಪಾಯಿಂಟಿಂದ ಏನು ಗ್ಯಾಪ್ ಡೌನ್ ಆಗಿತ್ತು ಇಲ್ಲಿಂದ ಇಲ್ಲಿಗೆ, ಸೊ ಒಂದು ಸೆಲ್ಲಿಂಗ್ ಬಂದಿದೆ ಈ ಪಾಯಿಂಟಲ್ಲಿ. ಸೊ ಇಲ್ಲಿಗೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಒಂದು ಇಮಿಡಿಯೇಟ್ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಓವರ್ ನೆಟ್ ಪೊಸಿಷನ್ ಪ್ರಾಫಿಟ್ ಏನಿರುತ್ತೆ ಅದನ್ನು ಪ್ರಾಫಿಟ್ ಬುಕ್ ಮಾಡ್ಕೊಳೋದ್ರಿಂದ ಒಂದು ಸೆಲ್ಲಿಂಗ್ ನಮ್ಗೆ ನೋಡೋದು ಸಿಗುತ್ತೆ. ಸೊ ನಾನು ಅಂಥ ದೊಡ್ಡ ಗ್ಯಾಪ್ ಅಪ್ ಏನು ಎಕ್ಸ್ಪೆಕ್ಟು ಮಾಡ್ತಾ ಇಲ್ಲ. ಸೊ ಇಲ್ಲಿಂದ ಫ್ಲಾಟಾಗಿ ಓಪನ್ ಆಯಿತು ಅಂತಂದರೆ ಲುಕಿಂಗ್ ಫಾರ್ ಆನ್ ಅಪ್ ಸೈಡ್. ಸೊ ಡೌನ್ ಸೈಡಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಹೋಪ್ ಫ್ರೆಂಡ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೇಗೆ ಪ್ರೈಸ್ ಆಕ್ಷನ್ ವರ್ಕ್ ಆಗುತ್ತೆ ಅಂತಂದೇಳಿ. ಸೊ ನಾವು ನಿನ್ನೆ ಏನು ಅಂದ್ಕೊಂಡ್ವಿ, ಸೊ ಪ್ರೀವಿಯಸ್ ಒಂದಿಷ್ಟು ವೀಡಿಯೋಸ್ಗಳು ಏನಿದ್ದಾವೆ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ಅದನ್ನು ಒಂದ್ಸಲ ನೋಡಿ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಪ್ರೈಸ್ ಆಕ್ಷನ್ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ ಅಂತ. ಸೊ ನಿಮಗೇನಾದರೂ ಇದರ ಪ್ರೈಸ್ ಆಕ್ಷನ್ನ ಕಲಿಯಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಅಥವಾ ಟ್ರೇಡಿಂಗ್ ಮಾಡಬೇಕು ಅಂದರೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.